ಅಂಬೇಡ್ಕರ್ ಅವರು ಹೇಳದಂತೆ ಇನ್ನೊಂದು ಮಾತು, ಶಿಕ್ಷಣ, ಸಂಘಟನೆ, ಹೋರಾಟ, ಮೂರು ಮಂತ್ರಗಳನ್ನ ಈ ಶೋಷಿತ ಸಮುದಾಯಗಳಿಗೆ ಹೇಳಿದ್ದಾರೆ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ನ್ಯಾಯ ಸಿಕ್ಬೇಕಲ್ಲ, ನಿಮ್ಗೂ ನ್ಯಾಯ ಸಿಕ್ಬೇಕಲ್ಲ. ನಿಮಗೆ ನ್ಯಾಯ ಸಿಕ್ಬೇಕಾದ್ರೆ ಶಿಕ್ಷಿತರಾಗಬೇಕು. ನೀವೆಲ್ಲರೂ ಕೂಡ ಎಲ್ಲರೂ ಶಿಕ್ಷಿತರಾಗಬೇಕು. ಇವತ್ತಿನವರಿಗೆ 100ಕ್ಕೂ 100 ಶಿಕ್ಷಣ ಇಲ್ಲಿ ಸಿಕ್ಕಿಲ್ಲ, 100ಕ್ಕೆ 100 ಶಿಕ್ಷಣ ಸಿಕ್ಕಿಲ್ಲ. 78% ಮಾತ್ರ ಅಕ್ಷರ ಬರ್ತಕ್ಕಂಥವ್ರು ಇರತಕ್ಕಂಥದ್ದು. ಇನ್ನು 22% ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು. 100ಕ್ಕೆ 100 ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ, ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ. ಯಾರು ಕೂಡ ಹೆದರ್ಕಬೇಡಿ, ಧೈರ್ಯವಾಗಿರಿ. ನಿಮಗೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಂವಿಧಾನವನ್ನು ನಾವೆಲ್ಲ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡ್ತದೆ. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹೇಳಿದೆ, ಈ ಈಶ್ವರಪ್ಪನಿಗೆ, ರವಿಗೆ, CT ರವಿಗೆ, ಅಶೋಕನಿಗೆ, ಅವ್ರಿಗೆಲ್ಲ ಹೇಳಿದೆ, ನೋಡಪ್ಪ, ನೀವೆಲ್ಲ ಮೆರೆದಾಡಬೇಡಿ, ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು. ನಾನು ಮುಖ್ಯಮಂತ್ರಿ ಆಗಿದ್ರೆ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀನು ಈಶ್ವರಪ್ಪ ನೀನು ಅಸೆಂಬ್ಲಿಗೆ ಬಂದಿದ್ರೆ, CT ರವಿ ನೀನು ಅಸೆಂಬ್ಲಿಗೆ ಬಂದಿದ್ರೆ, ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ, ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಹೋದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು, CT ರವಿ ನೀವು ಹೊಲ ಉಳ್ಬೇಕಾಗಿತ್ತು, ಅಶೋಕ ನೀನು ಹೊಲ ಉಳ್ಬೇಕಾಗಿತ್ತು ಅಂತ ಹೇಳಿದೆ ನಾನು. ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ, ನಾನು ಕೂಡ ಸಂವಿಧಾನದ ಮೂಲಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮ ಆಶೀರ್ವಾದನೂ ಕೂಡ ಇದೆ. ಈ ರಾಜ್ಯದ ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಜನ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಮೇಲ್ವರ್ಗದ ಬಡವರು ಕೂಡ. ಅದಕ್ಕೆ ನಾವು ಮಾಡಿದಂತ ಕಾರ್ಯಕ್ರಮಗಳಿದ್ದಾವಲ್ಲ, ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಕ್ ಹೋಗಿಲ್ಲ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸುಮಾರು 1,41,00,000 ಮಹಿಳೆಯರು, 141 ಕೋಟಿ ಮಹಿಳೆಯರು, 141 ಕೋಟಿ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಹೌದು ಅಲ್ವೇನ್ರಮ್ಮ? ಆ ದುಡ್ಡೆಲ್ಲ ಉಳಿತದ ಅಲ್ವಾ ನಿಮಗೆ? ಗೃಹ ಜ್ಯೋತಿ 1,51,00,000 ಜನ ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ 5 kg ಸಿಗ್ತಾ ಇತ್ತು, ನಾನಿದ್ದಾಗ 7 kg ಕೊಡ್ತಾ ಇದ್ದೆ, ಅದನ್ನ 5 kg ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ 10 kg ಕೊಡ್ತೀವಿ, 5 kg ಕೊಡೋದು ಮತ್ತೆ ಅಡಿಷನಲ್ ಆಗಿ 5 kg ಕೊಡ್ತೀವಿ ಅಂತ ಹೇಳಿದ್ದು. ಈಗ ಅಕ್ಕಿ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು, ಅದಕ್ಕೋಸ್ಕರ ಹಣ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸುಮಾರು 1,28,00,000 ಜನರಿಗೆ
1,28,00,000 ಜನರಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಆಮೇಲೆ 1,18,00,000 ಮನೆ ಯಜಮಾನಿಗೆ 2,000 ರೂಪಾಯಿ 2,000 ರೂಪಾಯಿ. ಯುವ ಶಕ್ತಿ ಈ ತಿಂಗಳೇ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಯುವ ನಿಧಿ ಯಾರು 2022-23 ಪಾಸ್ ಆಗಿದ್ದಾರೆ, ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದ್ದಾರೆ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಯಾವಾಗಲಾದರೂ ಯಾವುದಾದ್ರೂ ಸರ್ಕಾರ ಈ RSS ನವರು ಬಿಜೆಪಿಯವರು ಬಹಳ ಒಡ್ಕತಾರಲ್ಲ, ಇವ್ರು ಯಾವಲಾರು ಕೊಟ್ಟಿದ್ರ? ಯಾವಲಾರು ಕೊಟ್ಟಿದ್ರ? ಇಲ್ಲ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ, ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ, ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ, ಅವರೆಲ್ಲರೂ ಕೂಡ ನಮ್ಮ ವೈರಿಗಳು. ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನಮಗೆ ಮಿತ್ರರು ಯಾರು, ನಮ್ಮ ವೈರಿಗಳು ಯಾರು ಅಂತಕ್ಕಂಥದ್ದನ್ನ ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಮ ವೈರಿಗಳು ಸಂವಿಧಾನವನ್ನು ವಿರೋಧ ಮಾಡೋರು, ನಮ್ಮ ವೈರಿಗಳು ಮೀಸಲಾತಿಯನ್ನ, ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡೋರು ಅಲ್ವಾ? ಸಮಾಜದಲ್ಲಿ ಬದಲಾವಣೆಯನ್ನು ವಿರೋಧ ಮಾಡೋರು. ಇವ್ರ ಜೊತೆ ನಾವು ಯಾವ ಕಾರಣಕ್ಕೂ ನಿಲ್ಲಬಾರದು. ಯಾರು ಸಂವಿಧಾನದ ಪರ ಇರ್ತಾರೆ, ಯಾರು ಸಾಮಾಜಿಕ ನ್ಯಾಯದ ಪರ ಇರ್ತಾರೆ, ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಶೋಷಿತ ವರ್ಗದವರು ಮಾಡೋದಾದ್ರೆ ನಿಮ್ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದೆ ಹೋದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅಧಿಕಾರ ಬಹಳ ಮುಖ್ಯ. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವರು ಯಾರು? ತಾಲೂಕು ಪಂಚಾಯಿತಿಗಳಲ್ಲಿ